ಇವಾಗ ನಮ್ಮ ಜೊತೆ ರಿಟೈರ್ಡ್ ಆಫೀಸರ್ ಆದಂಥ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಮಹಾದೇವ್ ಉಮ್ಮಡಿ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅವ್ರ ಜರ್ನಿ ಯಾವ ಥರ ಇತ್ತು ತಿಳ್ಕೊಳ್ಳೋದು ಇವತ್ತಿನ ಲಾಗ್ದ ಉದ್ದೇಶ ಆಗಿತ್ತು. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತು ಮಂಜುನಾಥ್, ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್, ತಮ್ಮ ಬಾಲ್ಯದ ಜೀವನವನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ನಾನು ಮಹಾದೇವ್ ಉಮದಿ ಅಂತ 17/1962 62ರಲ್ಲಿ ಜನ್ಮ ಆಯಿತು ರಬಕವಿ ಒಳಗೆ. ನಮ್ಮ ತಂದೆ ತಾಯಿಗಳಿಗೆ ನಾನು ಒಬ್ಬನೇ ಮಗ. ನಮ್ಮ ಅಕ್ಕ ಒಬ್ಬರು ನನಗಿಂತ 16 ವರ್ಷ ದೊಡ್ಡವರಿದ್ದರು. ಇದರೊಳಗೆ ನನ್ನ ತಂದೆ ತಾಯಿಗಳು ನನಗೆ ಭಾಳ ಇದನ್ನು ಮಾಡಿದ್ರು. ಚೆನ್ನಾಗಿ ಕೇರ್ ಮಾಡಿ ನನಗೆ ಅಲ್ಲಿ ಊರೊಳಗಿರೋ ಸರ್ಕಾರಿ ಸ್ಕೂಲ್ ಒಳಗೆ ನನ್ನ ಅಡ್ಮಿಟ್ ಮಾಡಿದ್ರು. ಅಲ್ಲಿಂದ ಫಸ್ಟಿಂದ ನಾನು 5th ಆ ಸ್ಕೂಲ್ ಒಳಗೆ ಓದಿ ಅಲ್ಲಿ ಚೆನ್ನಾಗಿ ಇದನ್ನು ಮಾಡಿದ ಮೇಲೆ ನನಗೆ MV ಪಟ್ಟಣ್ ರಬಕವಿ ಅಂತ ಹೈಸ್ಕೂಲ್ ಇದೆ. ಅಲ್ಲಿಂದ 5th ಇಂದ 10th ಅಲ್ಲೇ ಇದು ಮಾಡಿ ವಿದೌಟ್ ಫೇಲ್ ನಾನು ಚೆನ್ನಾಗಿ ಸ್ಕೋರ್ ಮಾಡಿ 10th ಮುಗಿಸಿದೆ. ಅದಾದಮೇಲೆ PU ಮಾಡಿದೆ, ಪ್ರೀ ಯೂನಿವರ್ಸಿಟಿ ರಬಕವಿ ಒಳಗೆ ಮಾಡಿದೆ. ಅದಾದಮೇಲೆ 1982 ಒಳಗೆ ನಾನು ಇಲ್ಲಿ ಧಾರವಾಡಕ್ಕೆ ಬಂದು ಧಾರವಾಡದಿಂದ BCom ಗ್ರ್ಯಾಜುಯೇಷನ್ ಮಾಡಿದೆ 1985 ಒಳಗೆ. ಅದಾದಮೇಲೆ ಫಸ್ಟ್ ಆಫ್ಟರ್ ಗೆಟಿಂಗ್ ಮೈ ಗ್ರ್ಯಾಜುಯೇಷನ್ ಫಸ್ಟ್ ಟೈಮ್ ಐ ವಾಸ್ ಅಪ್ಲೈಡ್. ಅದೇ ಅಪ್ಲಿಕೇಶನ್ ಮೇಲೆ ನನಗೆ ಸೆಲೆಕ್ಷನ್ ಆಯಿತು. SSB ಥ್ರೂ ಇಂದ ಸೆಲೆಕ್ಷನ್ ಆಗಿದ್ದು. ಫಸ್ಟ್ ಮೊದಲು ನನಗೆ ಇಂಟರ್ವ್ಯೂ, ಆಮೇಲೆ ಫಿಸಿಕಲ್ ಟೆಸ್ಟ್ಗೆ ಹೈದರಾಬಾದ್ಗೆ ಹೋಗಿದ್ದೆ. ಹೈದರಾಬಾದ್ ಒಳಗೆ ನಂದು PETನೂ ಆಯಿತು, ರಿಟರ್ನ್ ಟೆಸ್ಟು ಆಯಿತು, ಇಂಟರ್ವ್ಯೂನೂ ಆಯಿತು. ಇಂಟರ್ವ್ಯೂ ಒಳಗೆ ಒಂದೇ ಒಂದು ಕ್ವಶನ್ ಕೇಳಿದ್ದೆ ಆ ಟೈಮ್ ಒಳಗೆ. ಅದು ಅವತ್ತು ಇಂಡಿಯಾ ಪಾಕಿಸ್ತಾನ್ ಹಾಕಿ ಮ್ಯಾಚ್ ಇತ್ತು. ಹಾಕಿ ಮ್ಯಾಚ್ ಒಳಗೆ 3 ಗೋಲಿಂದ ಇಂಡಿಯಾದವ್ರು ಗೆದ್ದಿದ್ರು. ನಾನು ಇಂಟರ್ವ್ಯೂ ಒಳಗೆ ರೂಮ್ ಒಳಗೆ ಎಂಟ್ರೆನ್ಸ್ ಆದಮೇಲೆ ನಂದು ಒಂದೇ ಕ್ವಶನ್ ಕೇಳಿದ್ರು, ಇವತ್ತು ಯಾವ ಮ್ಯಾಚ್ ಇತ್ತು, ಏನಾಯಿತು. ನಾನು ಹೇಳಿದ್ದಷ್ಟೇ, ಇಂಡಿಯಾ ಪಾಕಿಸ್ತಾನ್ ಹಾಕಿ ಮ್ಯಾಚ್ ಇತ್ತು, 3 ಗೋಲಿಂದ ಗೆದ್ರು ಅಂತ. ನಿಮ್ದು ಇಂಟರ್ವ್ಯೂ ಆಯಿತು, ಹೋಗಿ ಅಂತೇಳಿ ಡೈರೆಕ್ಟ್ ನನಗೆ ಅಪಾಯಿಂಟ್ಮೆಂಟ್. ಇದು ನಂದು ಎಂಟ್ರೆನ್ಸ್ ಫಾರ್ CRPF. ಅಪ್ಲಿಕೇಶನ್ ಆದಮೇಲೆ ರಿಟರ್ನ್ ಟೆಸ್ಟ್ ಆಯಿತು, ಇಂಟರ್ವ್ಯೂ ಆಯಿತು. ಅದಾದಮೇಲೆ ಜಾಯ್ನಿಂಗ್ ಯಾವಾಗಾಯಿತು ಸರ್ ತಮ್ಮದು? ಹಾಂ, ನನ್ನ ಜಾಯ್ನಿಂಗ್ ಆಗಿದ್ದು ಫಸ್ಟ್ 13th ಬಟಾಲಿಯನ್ CRPF, ಅದು ಚಂಡೀಗಢ ಒಳಗೆ ಮನಿ ಮಾಜ್ರಾ. ನಾನು 21/1/1987 ಜಾಯ್ನ್ ಆದೆ. ಆವಾಗ ನನಗೆ ಹಿಂದಿ ಬರ್ತಿದ್ದಿಲ್ಲ. ಅದಕ್ಕೆ ನಾನು ಚೆನ್ನಾಗಿ ಅವ್ರ ಜೊತೆ ಕೋಆಪ್ರೇಟ್ ಮಾಡಲಿಲ್ಲ ಅಂತೇಳಿ ಅಲ್ಲಿಂದ ನನಗೆ GC1 ಅಜ್ಮೀರ್ಗೆ ಟ್ರಾನ್ಸ್ಫರ್ ಮಾಡಿದ್ರು ವಿದಿನ್ 6 months. GC1 ಅಜ್ಮೀರ್ ಒಳಗೆ ಚೆನ್ನಾಗಿ ಕೆಲಸ ಮಾಡಿದ ಮೇಲೆ ನಾನು ಸೆಲೆಕ್ಟ್ ಆದೆ 104 RAF ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತ ಆ ಬಟಾಲಿಯನ್ ರೇಸ್ ಮಾಡೋಕ್ಕೆ. ನಾವು ಅಲ್ಲಿ ಅಜ್ಮೀರ್ ಒಳಗೆ ರೇಸ್ ಮಾಡಿ ಆ ಬಟಾಲಿಯನ್ ಮೂವ್ಮೆಂಟ್ ಮಾಡಿಸಿದ್ವಿ ಅಜ್ಮೀರ್ದಿಂದ ಅಲಿಗಢ್ಗೆ. ಆವಾಗ ನಮ್ಮ ಕಮಾಂಡೆಂಟ್ ಇದ್ದರು ಕರ್ನಾಟಕದವರೇ, ZF ಖಾನ್ ಅಂತ. ಅವ್ರ ಜೊತೆ ಕೆಲಸ ಮಾಡಿ ಅಲ್ಲಿಂದ ಫಸ್ಟ್ ಟೈಮ್ 5 ವರ್ಷ ಆಗೋಕ್ಕಿಂತ ಮುಂಚೆ ನಮ್ಮದು ರಿಟರ್ನ್ ಎಕ್ಸಾಮ್ ಆದಮೇಲೆ ಫಾರ್ ಗೆಟಿಂಗ್ ಪ್ರಮೋಷನ್ ವಿ ಶುಡ್ ಹ್ಯಾವ್ ಟು ಕ್ಲಿಯರ್ ದ ರಿಟರ್ನ್ ಎಕ್ಸಾಮ್, ದೆನ್ ಯು ವಿಲ್ ಬಿ ಪ್ರಮೋಟೆಡ್. ಇದರೊಳಗೆ ನಾನು ಫಸ್ಟ್ ಟೈಮ್ಗೆ ಆಫ್ಟರ್ ಕಂಪ್ಲೀಷನ್ ಆಫ್ 5 years ಫಸ್ಟ್ ಟೈಮ್ ಅಪಿಯರ್ ಆದೆ. ಫಸ್ಟ್ ಟೈಮ್ ಒಳಗೆ ಕ್ಲಿಯರ್ ಮಾಡಿದೆ. ಕ್ಲಿಯರ್ ಮಾಡಿದ ಮೇಲೆ ಐ ಹ್ಯಾಡ್ ಗಾಟ್ ಪ್ರಮೋಷನ್ ಆ್ಯಂಡ್ ಪೋಸ್ಟೆಡ್ ಟು ಮೀ ಅಟ್ ಬೇಸ್ ಹಾಸ್ಪಿಟಲ್ 3 ಗೌಹಾಟಿ. ಆದರೆ ನಮ್ಮ ಕಮಾಂಡೆಂಟ್ ಅವರು ನನಗೆ ಬಿಡೋಕೆ ರೆಡಿ ಆಗಲಿಲ್ಲ. ನಿಮಗೆ ಫೈನಾನ್ಸಿಯಲ್ ಲಾಸ್ ಆದರೆ ಯು ವಿಲ್ ಗೆಟ್ ರಿವಾರ್ಡ್ಸ್ ಅಂಥೇಳಿ ನನಗೆ 1 ವರ್ಷ ಅಲ್ಲಿ ಒಳಗೆ ಇಟ್ಕೊಂಡ್ರು. ಇಟ್ಕೊಂಡ ಮೇಲೆ ಅಲ್ಲಿಂದ ನನಗೆ ರಿಲೀವ್ ಮಾಡಿದ್ರು. RAF ಬಟಾಲಿಯನ್ ರೇಸ್ ಮಾಡಿದ್ವಿ. ರೇಸ್ ಮಾಡಿದ ಮೇಲೆ ನಾವು ಬೇಸ್ ಹಾಸ್ಪಿಟಲ್ 3 ಗೌಹಾಟಿಗೆ ಬಂದ್ವಿ. ಗೌಹಾಟಿ ಒಳಗೆ 1.5 ವರ್ಷ ಕೆಲಸ ಮಾಡಿದೆ. ಆಮೇಲೆ ಡೈರೆಕ್ಟ್ರೇಟ್ ಅವರು, ನಮ್ಮದು ಡೈರೆಕ್ಟ್ರೇಟ್ ಇರೋದು ಡೆಲ್ಲಿ ಒಳಗೆ, CGO ಕಾಂಪ್ಲೆಕ್ಸ್ ಡೆಲ್ಲಿ ಒಳಗೆ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ನಾವು DG ಅಂಡರ್ ಒಳಗೆ ಕೆಲಸ ಮಾಡಬೇಕಲ್ಲಿ.
ಮಾಡೋವಾಗ ನನ್ನ ಹತ್ರ ಡೀಲಿಂಗ್ ಇತ್ತು CAP ಅಂತ. CAP ಅಂದರೆ ಸಿವಿಕ್ ಆ್ಯಕ್ಷನ್ ಪ್ರೋಗ್ರಾಮ್ ಅಂತ. ಇದೆಲ್ಲ ನಾರ್ತ್ ಈಸ್ಟು ಆಮೇಲೆ ಹಿಂದ್ಗಡೆ ಇದ್ದಂಥ ಊರು ಅಲ್ಲಿನ ಜನರನ್ನೆಲ್ಲ ನಾವು ಇಂಡಿಯಾ ಜೊತೆ ಜಾಯಿಂಟ್ ಮಾಡೋಕ್ಕೆ ಆ ಕೆಲಸ ಮಾಡ್ತಿದ್ವಿ. ಅದನ್ನು ನನಗೆ 5-6 ವರ್ಷ ಆ ಕೆಲಸ ಮಾಡೋದಾಯ್ತು. ಆ ಕೆಲಸ ಮಾಡಿದ ಮೇಲೆ ನನಗೆ ಪೋಸ್ಟಿಂಗ್ ಕೇಳಿದರು. ನೀನು ಎಲ್ಲಿಗೆ ಹೋಗ್ಬೇಕಂತೀಯಪ್ಪ, ನಮ್ದು ಆಲ್ ಓವರ್ ಇಂಡಿಯಾ ಲೈಬಿಲಿಟಿ ಇದೆ, ಆದರೂ ನೀನು ಎಲ್ಲಿಗೆ ಹೋಗ್ಬೇಕಂತೀಯ ಅಲ್ಲಿ ನಾವು ಕಳಿಸ್ತೀವಿ ಅಂತ. ಅದೇ ಟೈಮ್ ಒಳಗೆ ಮತ್ತೆ ಒಂದು ಬಟಾಲಿಯನ್ ರೇಸ್ ಮಾಡೋಕ್ಕೆ ನನಗೆ ಡೈರೆಕ್ಟ್ರೇಟ್ದಿಂದ ಬೆಂಗಳೂರು ಕಳಿಸಿದ್ರು. ಅಲ್ಲಿ ನಾವು 140 ಬಟಾಲಿಯನ್ ರೇಸ್ ಮಾಡೋಕ್ಕೆ ನಾವು ಡೈರೆಕ್ಟ್ರೇಟ್ದಿಂದ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಮೇಲೆ ನಾವು ರೇಸ್ ಮಾಡಿದ್ವಿ. ರೇಸ್ ಮಾಡಿದ ಮೇಲೆ ನಮ್ಮ ಹೆಡ್ ಕ್ವಾರ್ಟರ್ ಒಂದು ಬೆಂಗಳೂರು ಒಳಗೆ ಬಿಟ್ಟು ಬಾಕಿ ಎಲ್ಲ ಕಂಪ್ನಿಗಳು ಛತ್ತೀಸ್ಗಢ ಒಳಗೆ ಡೆಪ್ಲಾಯ್ ಮಾಡಿದ್ರು. ಡೆಪ್ಲಾಯ್ ಮಾಡೋದಲ್ಲಿ ನಮ್ಮ ಸೆಕೆಂಡ್ ಇನ್ ಕಮಾಂಡ್ ಅನ್ನೋರು VT ಮ್ಯಾಥ್ಯೂ ಅಂತ ಇದ್ರು. ಅವ್ರನ್ನ ಒಂದು ದಾಂತೆವಾಡ ಇನ್ಸಿಡೆಂಟ್ ಒಳಗೆ ಅವ್ರದ್ದು ಡೆತ್ ಆಯಿತು. ಅದಾದಮೇಲೆ ನಮ್ಮದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದ ರಿಸರ್ವ್ ಬಟಾಲಿಯನ್ ಅಂತ ಇಟ್ಟು ಲಾಸ್ಟ್ಗೆ ನಮಗೆ ಕಟ್ರಾಗ್ ಕಳಿಸಿದ್ರು ವೈಷ್ಣೋದೇವಿ ಟೆಂಪಲ್ ಒಳಗೆ. ಅಲ್ಲಿ ವೈಷ್ಣೋದೇವಿ ಟೆಂಪಲ್ ಒಳಗೂ ನಾವು 2 ವರ್ಷ ಕೆಲಸ ಮಾಡಿದೆ. ದೇವಿ ಆಶೀರ್ವಾದದಿಂದ ಮತ್ತೆ ನನಗೆ ಪ್ರಮೋಷನ್ ಸಿಕ್ತು. ಪ್ರಮೋಷನ್ ಸಿಕ್ಕ ಮೇಲೂ ನನಗೆ ಡೀಸೆಂಟ್ ಏರಿಯಾ ಒಳಗೆ ನನಗೆ ಬಿಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ನನಗೆ ರಾಂಚಿಗೆ ಕಳಿಸಿದ್ರು ಆನ್ ಪ್ರಮೋಷನ್. ರಾಂಚಿ ಒಳಗೆ ನಾವು DIG ಸಿಗ್ನಲ್ ರೇಂಜ್ ಅನ್ನೋದು ರೇಸ್ ಮಾಡಿ ಅಲ್ಲಿಂದ ಮೂವ್ ಮಾಡಿಸಿದ್ವಿ ರಾಂಚಿಯಿಂದ ಕಲ್ಕತ್ತಾವರೆಗೂ. ಕಲ್ಕತ್ತಾವರೆಗೆ ಮೂವ್ ಮಾಡಿದ ಮೇಲೆ ನಮ್ಮ DIG ಅಂತ PV ವಲ್ಸಕುಮಾರ್ ಅಂತ DIG ಅವರಿದ್ರು. ಆ ಒಂದು ನನ್ನ ಅನುಭವ ನೋಡಿ ಅವ್ರು ಹೇಳಿದ್ರು, ಆಯ್ತಪ್ಪ ನೀನು ರೆಸ್ಟ್ ಮಾಡೋಕೆ ನೀನು NSG ಒಳಗೆ ಹೋಗು ಅಂತ ಹೇಳಿ. NSG ಒಳಗೆ ಹೋಗೋಕಂದ್ರೆ ಅಷ್ಟು ಸುಲಭವಾಗಿ ಅಲ್ಲಿ ಸೆಲೆಕ್ಷನ್ ಆಗೋದಿಲ್ಲ. ಆದರೂ ನಮ್ಮ DIGಗೆ ನನ್ನ ಮೇಲೆ ವಿಶ್ವಾಸವಿತ್ತು. ಆ ವಿಶ್ವಾಸದ ಮೇಲೆ ನನಗೆ ಕಳಿಸಿದ್ರು. ಅಲ್ಲಿ ನಾನು ಎಲ್ಲ ಕ್ಲಿಯರ್ ಮಾಡಿದೆ. ರಿಕ್ರೂಟ್ಮೆಂಟ್ ಏನೇನು ಸೆಲೆಕ್ಷನ್ ಟೆಸ್ಟ್ ಇರತ್ತಲ್ಲ ಎಲ್ಲ ಕ್ಲಿಯರ್ ಮಾಡಿದೆ. ಫಸ್ಟ್ ಇದ್ರೊಳಗೆ ನಾನು 13 SRG ಅಂತ. SRG ಅಂದರೆ ಸ್ಪೆಷಲ್ ರೇಂಜರ್ ಗ್ರೂಪ್ ಅಂತ 2 ಗ್ರೂಪ್ ಇರ್ತವೆ. ಒಂದು ರೇಂಜರ್ ಗ್ರೂಪ್ ಈಸ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಫಾರ್ ಪಾಲಿಟಿಷಿಯನ್ಸ್ ಅಂಡ್ ಲೀಡಿಂಗ್ ಪರ್ಸನ್ಸ್. SAG ಅಂತ ಇರತ್ತೆ, ಅದು ಸ್ಪೆಷಲ್ ಆಕ್ಷನ್ ಗ್ರೂಪ್ ಅಂತ. ಇದೆಲ್ಲ ನಾವು ಮಾಡೋದು ನೋಡಿ ನನಗೆ ಎಂಜಿನಿಯರಿಂಗ್ ಬ್ರಾಂಚ್ ಒಳಗೆ ಸೆಲೆಕ್ಟ್ ಮಾಡಿದ್ರು. ಅಲ್ಲಿ ನಾವು ಎಂಜಿನಿಯರಿಂಗ್ ಬ್ರಾಂಚ್ ಒಳಗೆ ಡೀಲಿಂಗು 26/11/2008 ಇನ್ಸಿಡೆಂಟ್ ಆಗಿತ್ತಲ್ಲ. ಇನ್ಸಿಡೆಂಟ್ ಆದ್ಮೇಲೆ ಭಾರತ ಸರ್ಕಾರದ NSGನ ಬೇರೆ ಎಲ್ಲ ಜಾಗದಲ್ಲೂ ಡೆಪ್ಲಾಯ್ ಮಾಡಬೇಕು ಅಂತ ಹೇಳಿ 4 ಹಬ್ಸ್ ರೇಸ್ ಮಾಡೋಕೆ ಹೇಳಿದ್ರು. ಹಬ್ಸ್ ಒಂದು ಬಾಂಬೆ, ಒಂದು ಚೆನ್ನೈ, ಒಂದು ಹೈದರಾಬಾದ್, ಒಂದು ಕಲ್ಕತ್ತಾ. ಇವಕ್ಕೆಲ್ಲ ನಾವು ಫೈಟ್ 2008 ಒಳಗೆ ಆಗಿದ್ದು ಇನ್ಸಿಡೆಂಟು. ಇದೆಲ್ಲ ನಾವು ಫೈಟ್ ಸ್ಟಾರ್ಟ್ ಮಾಡಿದ್ವಿ 2011 ಒಳಗೆ. 2011ದಿಂದ 13ವರೆಗೂ 2 ವರ್ಷದಲ್ಲಿ ಈ 4 ಹಬ್ ನಾವು ರೇಸ್ ಮಾಡಿದ್ವಿ. ರೇಸ್ ಮಾಡಿದ್ಮೇಲೆ ಮತ್ತೆ NSG ಒಳಗೆ ನಮಗೆ 456 ಕ್ವಾರ್ಟರ್ಸ್ ಮಾನೇಶ್ವರ ಒಳಗೆ ಕನ್ಸ್ಟ್ರಕ್ಟ್ ಮಾಡೋಕೆ ಹೇಳಿದ್ರು. ಅದನ್ನು ನಾವು ಚೆನ್ನಾಗಿ ಮಾಡಿದ್ವಿ. ಚೆನ್ನಾಗಿ ಮಾಡಿದ್ಮೇಲೆ ನಂದು 1 ವರ್ಷ ಡೆಪ್ಯುಟೇಷನ್ ಪೀರಿಯಡ್ ಇರೋದು NSG ಒಳಗೆ 5 ವರ್ಷ ಮಾತ್ರ. ನಮ್ಮ ಕೆಲಸ ನೋಡಿ ನಂದು ಎಕ್ಸ್ಟೆಂಡ್ ಮಾಡಿದ್ರು 1 ವರ್ಷ NSG ಒಳಗೆ. ಎಕ್ಸ್ಟೆಂಡ್ ಮಾಡಿದ್ಮೇಲೆ ನಾವು ಚೆನ್ನಾಗಿ ರೇಸ್ ಮಾಡಿದ್ವಿ. ಆಮೇಲೆ ನಮ್ಮದು ಸುಪ್ರಾನ್ವೇಷನ್ ಟೈಮ್ ಬಂತು. ಅದಕ್ಕೆ ಅವರು ನಿಮಗೆ ಟರ್ಮಿನಲ್ ಪೋಸ್ಟಿಂಗ್ ಎಲ್ಲಿ ಬೇಕು ಅಂತ ನಾನು ಹೇಳಿದೆ, ನನಗೆ ಬೆಂಗಳೂರು ಬೇಕು. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಅಲ್ಲಿಂದ ನಾನು ಸುಪ್ರಾನ್ವೇಷನ್ ಬಂದೆ. ಅದು 30th ಜೂನ್ 2022. ಸುಪ್ರಾನ್ವೇಷನ್ ಆದಮೇಲೆ ನಾನು ಡೆಲ್ಲಿ ಒಳಗೆ ಸೆಟ್ಲ್ ಆಗೋಕ್ಕೆ ಟ್ರೈ ಮಾಡಿದೆ. ಬಟ್ ಅಲ್ಲಿನ ಫುಡ್ಡು ನನಗೆ ಯಾಕೋ
ಕನ್ವಿನಿಯೆಂಟ್ ಅನ್ನಿಸ್ಲಿಲ್ಲ. ಅದಕ್ಕೆ ನಮ್ಮ ಹಳೆ ಎಜುಕೇಷನ್ ಆದ ಧಾರವಾಡ ಒಳಗೆ ಸೆಟ್ಲ್ ಆಗೋಕ್ಕೆ ನಾನು ಇಲ್ಲಿಗೆ ಬಂದೆ. ಆಮೇಲೆ ಎಲ್ಲ ಕಡೆಯಿಂದ ಆ ಕಡೆ ಈ ಕಡೆ ಇವರೆಲ್ಲರನ್ನು ಕೇಳಿದ ಮೇಲೆ ಧಾರವಾಡ ದ ಬೆಸ್ಟ್ ಅಂತ ಹೇಳಿದರು. ಅದಕ್ಕೆ ನಾನು ಈಗ ಧಾರವಾಡ ಒಳಗೆ ಸೆಟ್ಲ್ ಆಗಿದ್ದೀನಿ. ಐ ಲವ್ ಧಾರವಾಡ. ನನ್ನ ಜನ್ಮಾಂತರನು ಧಾರವಾಡದ ಮೇಲೆ ನನಗೆ ಭಾಳ ಇಷ್ಟ. ಅದಕ್ಕೆ ನಾನು ಇಲ್ಲೇ ಕಂಟಿನ್ಯೂ ಆಗಿರ್ತೀನಿ. ದೇವರು ನನಗೆ ಜೀವ ಕೊಟ್ಟರಿವರೆಗೂ ನಾನು ಇಲ್ಲೇ ಇರ್ತೀನಿ, ಧಾರವಾಡ ಬಿಟ್ಟು ಹೋಗೋದಿಲ್ಲ. ದಿಸ್ ಈಸ್ ಮೈ ಲೈಫ್. ಸರ್, ಇದುವರೆಗೂ ನಮ್ಮ ವೀಕ್ಷಕರಿಗೆ ತಮ್ಮ ಬಾಲ್ಯದ ಜೀವನವನ್ನು ಹೇಳಿದ್ರಿ, ಮತ್ತು ತಮ್ಮ ಸರ್ವಿಸ್ ಯಾವ ಥರ ಇತ್ತು ಅಂತ ತುಂಬ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ರಿ. ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಾವು ತಿಳ್ಕೊಬೋದಾ ಸರ್? ಯಾ, ವೈ ನಾಟ್. ನಾನು ಜಾಬ್ ಮಾಡೋವಾಗ ನಮ್ಮ ಡಿಪಾರ್ಟ್ಮೆಂಟ್ದೊಳಗೆ ಇದ್ದವ್ರ ಜೊತೆ ನನ್ನ ಮದುವೆ ಆಯಿತು 31/10/1990 ಅಜ್ಮೀರ್ ಒಳಗೆ. ಅದಾದಮೇಲೆ ಮಗಳು ಒಬ್ಬಳು ಹುಟ್ಟಿದ್ಲು. ಮಗಳು 8/12/1995 ಒಳಗೆ ಹುಟ್ಟಿದ್ಲು. ಅವಳು ಚೆನ್ನಾಗಿ ಎಜುಕೇಷನ್ ಸೆಂಟ್ರಲ್ ಸ್ಕೂಲಿಂದ ಮಾಡಿಸಿ ಅವಳು ಚೆನ್ನಾಗಿ ಮದುವೆ ಆಯಿತು, ಚೆನ್ನಾಗಿ ಸೆಟಲ್ ಆಗಿದ್ದಾರೆ, ಡೆಲ್ಲಿ ಒಳಗಿದ್ದಾರೆ. ಸರ್, ಸುಮಾರು 37 ವರ್ಷಗಳ ಕಾಲ ಸುದೀರ್ಘ ಪಯಣವನ್ನು ತಾವು ಆರ್ಮ್ ಫೋರ್ಸಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದೀರಾ. ನಾವು ತಿಳ್ಕೊಳ್ಳುವಂಥ ಒಂದು ಕ್ಯೂರಿಯಾಸಿಟಿ ಕೇಳೋದಾದರೆ, ಆರ್ಮ್ ಫೋರ್ಸ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಸೆಲೆಕ್ಷನ್ ಆಗಿದ್ದು CRP ಒಳಗೆ. CRPF ರೇಸ್ ಆಗಿದ್ದು 1939 ಒಳಗೆ ಆಸ್ ಎ ಕ್ರೌನ್ ರಿಪ್ರೆಸೆಂಟೇಟಿವ್ ಪೊಲೀಸ್ ಅಂತ ಇದ್ರೊಳಗೆ ದೊಡ್ಡ ಇದ್ರೊಳಗೆ ನಾನು ಸೆಲೆಕ್ಟ್ ಆಗಿದ್ದು. ಅದು ನನ್ನ ಸೌಭಾಗ್ಯ. ಅದಾದಮೇಲೆ ನಮ್ಮದು ಬರೋದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಒಳಗೆ, ಅಂದರೆ CPMF, ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ಸು. ಅದರೊಳಗೆ CRPF, BSF, ITBP, CISF ಇವೆಲ್ಲ ಬರೋದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗೆ. ಡಿಫೆನ್ಸ್ ಒಳಗೆ ಬರೋದು ಏರ್ಫೋರ್ಸ್, ಆರ್ಮಿ ಆ್ಯಂಡ್ ನೇವಿ. ಆರ್ಮ್ ಫೋರ್ಸಸ್ ಸೆಲೆಕ್ಷನ್ ಆದಮೇಲೆ ನಾವು 9 ತಿಂಗಳು ಟ್ರೈನಿಂಗ್ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಆಲ್ ಓವರ್ ಇಂಡಿಯಾ ಒಳಗೆ ಎಲ್ಲಾದರೂ ಡೆಪ್ಲಾಯ್ ಮಾಡ್ಬೋದು. ಫ್ಯಾಮಿಲಿಗೋಸ್ಕರ ಫ್ಯಾಮಿಲಿ ಕ್ವಾರ್ಟರ್ಸ್ ಅಂತೇಳಿ ನಿಮಗೆ ರೆಸಿಡೆನ್ಸಿ ಕೊಡ್ತಾರೆ. ಊಟಕ್ಕೋಸ್ಕರ ಮೆಸ್ ಇರತ್ತೆ. ಇಂಡಿವಿಜುವಲಿ ಏನು ಪ್ರಾಬ್ಲಮ್ ಇಲ್ಲ ಅದರೊಳಗೆ. ಸಪೋಸ್ ನಾವು ಡೆಪ್ಲಾಯ್ಮೆಂಟ್ ಎಲ್ಲೇ ಇರತ್ತೆ, ನಮ್ಮ ಫ್ಯಾಮಿಲಿ ಯಾವುದಾದ್ರೂ ಒಂದು ಗ್ರೂಪ್ ಸೆಂಟರು, ಯಾವುದಾದ್ರೂ ಒಂದು ಸ್ಟ್ಯಾಟಿಕ್ ಲೊಕೇಶನ್ ಒಳಗೆ ವಾಸಕ್ಕಿರೋಕ್ಕೆ ಮನೆ ಕೊಡ್ತಾರೆ. ಅಂದರೆ ಅದರೊಳಗೆ ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4, ಟೈಪ್ 5 ಅಂತ ಈ ಟೈಪ್ ಕ್ವಾರ್ಟರ್ಸ್ ಇರ್ತವೆ. ಕ್ವಾರ್ಟರ್ಸ್ ಎಲ್ಲ ಕೊಡ್ತಾರೆ. ಫ್ಯಾಮಿಲಿ ಇದೆಲ್ಲ ಅಲ್ಲೇ ನಿಮ್ಮನ್ನ ನೋಡ್ಕೊತಾರೆ. ಇದು CPMFಸ್ಗೆ ಇರೋ ಬೆನಿಫಿಟ್ಟು. ಸಪೋಸ್ ನಿಮಗೆ ಮನೆಗೆ ಹೋಗಬೇಕು ಬರಬೇಕು ಅಂದರೆ ಡೈಲಿ ಇಯರ್ಲಿ 2 ಸಾರಿ ನಿಮಗೆ ಹೋಗೋಕೆ ಬರೋಕೆ ಸರ್ಕಾರನೇ ಕಂಪ್ಲೀಟ್ ಎಕ್ಸ್ಪೆಂಡಿಚರ್ ಎಲ್ಲ ಸರ್ಕಾರನೇ ಕೊಡುತ್ತೆ. ಆಮೇಲೆ ಫ್ಯಾಮಿಲಿಗೋಸ್ಕರ ಫ್ಯಾಮಿಲಿ ಎಲ್ಲಾದರೂ ನಾವು ಇಂಡಿಯಾದೊಳಗೆ ಎಲ್ಲಾದರೂ ಹೋಗ್ಬೇಕಂದ್ರೆ LTC ಅಂತ ಕೊಡ್ತಾರೆ, ಲೀವ್ ಟ್ರಾವೆಲ್ ಕನ್ಸೆಷನ್ ಅಂತಾರೆ ಅದಕ್ಕೆ. ಅದನ್ನು ಕೊಟ್ಟು ಫ್ಯಾಮಿಲಿಯವರು ಹೋಗಿ ನೋಡ್ಕೊಂಡು ಬರ್ಬೋದು. ಇದೆಲ್ಲ ಬೆನಿಫಿಟ್ಸು CPMFs ಒಳಗಿದೆ.